ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ 8ನೇ ತಾರೀಕಿನಂದು ಇರುವಂತಹ ಶ್ರೀ ವರಮಹಾಲಕ್ಷ್ಮಿ ವ್ರತ ಮತ್ತು ನೀವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇರತಕ್ಕಂತಹ ಈ ವಿಶೇಷವಾದ ವ್ರತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅನ್ನುವಂಥದ್ದು. ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತಾ ಇದ್ದ ಹಾಗೆಯೇ ಈಗೀಗ ಒಂದು ಕಳೆದ 2 ದಶಕದಿಂದ ಈಚೆಗೆ ಅದು ವ್ರತವಾಗಿ ಉಳಿದುಕೊಂಡಿಲ್ಲ, ಹಬ್ಬವಾಗಿ ಪರಿಣಮಿಸಿದೆ. ಪ್ರತಿಯೊಬ್ಬರೂ ವ್ರತವನ್ನು ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಇಷ್ಟಾರ್ಥಗಳ ಕೋರಿಕೆಗಳ ಸಿದ್ಧಿಗೆ ತಪ್ಪೇನಿಲ್ಲ. ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಆ ತರಹದ ನಿಯಮಗಳೇನೂ ಇಲ್ಲ. ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಆ ವರಲಕ್ಷ್ಮಿಯಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿ, ಗೌರವಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಬೇಕಾದರೂ ಮಾಡ್ಕೊಳ್ಳಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳಿಲ್ಲ. ಆದರೆ ನೀವು ಮಾಡುವಂತಹ ಸಂದರ್ಭದಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ ವರಮಹಾಲಕ್ಷ್ಮಿ ಕೃಪೆ ಅಲ್ಲ, ವರಮಹಾಲಕ್ಷ್ಮಿಯ ದೋಷ ಉಂಟಾಗುತ್ತೆ. ಬರೆದಿಟ್ಕೋಬೇಕು. ನಮ್ಮ ಒಂದು ಆಚರಣೆಯಲ್ಲಿ ಆಗುವಂತಹ ಲೋಪದೋಷಗಳಿಂದ ನಮ್ಮ ಬದುಕು ಬೀದಿ ಪಾಲಾದರೂ ಆಗಬಹುದು. ಹುಷಾರಾಗಿರಬೇಕು. ಎಷ್ಟೊಂದು ಜನ ಪಾಪ ವೈಭವಲಕ್ಷ್ಮಿ ವ್ರತ ಮಾಡ್ತಾರೆ, ವರಮಹಾಲಕ್ಷ್ಮಿ ವ್ರತ ಮಾಡ್ತಾರೆ, ಅಷ್ಟಲಕ್ಷ್ಮಿ ವ್ರತ ಮಾಡ್ತಾರೆ, ಹೀಗೆ ಎಲ್ಲ ಲಕ್ಷ್ಮಿಯರ ವ್ರತವನ್ನು ಮಾಡ್ತಾರೆ. ಆದರೆ ಗುರುಗಳೇ ನಮಗೇನೂ ಸಿದ್ಧಿಯಾಗಿಲ್ಲ, ಸಾಧನೆಯಾಗಿಲ್ಲ, ನಮ್ಮ ಕಾರ್ಯಗಳು ಯಾವುದು ಸಹ ನಾವು ಅಂದುಕೊಂಡು ಹಾಗೆ ಆಗ್ತಾ ಇಲ್ಲ ಅಂತ ತುಂಬ ಜನ ಪ್ರಶ್ನೆಯನ್ನು ಮಾಡ್ತೀರಿ. ಇನ್ನು ಹಲವಾರು ಜನ ಇದೇ ವ್ರತಗಳನ್ನು ಮಾಡಿಕೊಂಡು ಅವರ ಸಂಪಾದನೆಯು ದ್ವಿಗುಣಗೊಂಡದ್ದು, ಜೀವನದಲ್ಲಿ ಅಭಿವೃದ್ಧಿಯಾಗದ್ದು, ಸರೀಕರ ಮುಂದೆ ಸರಿಸಮನಾಗಿ ತಲೆ ಎತ್ತಿ ನಿಂತದ್ದು ಬಹಳಷ್ಟು ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂದರೆ, ಸರಿಯಾಗಿ ಮಾಡ್ತಾ ಇರೋರು ಒಬ್ಬರು, ತಪ್ಪಾಗಿ ಮಾಡ್ತಾ ಇರೋರು ಇನ್ನೊಬ್ಬರು. ಸರಿಯಾಗಿ ಮಾಡ್ತಾ ಹೋದವ್ರಿಗೆಲ್ಲ ಸರಿಯಾಗ್ತಾ ಇದೆ, ತಪ್ಪಾಗಿ ಮಾಡ್ತಾ ಹೋದವ್ರಿಗೆಲ್ಲ ತಪ್ಪಾಗ್ತಾ ಇದೆ. ವರಮಹಾಲಕ್ಷ್ಮಿ ವ್ರತ ಅನ್ನುವಂಥದ್ದು ನಿಮ್ಮ ಆಡಂಬರದ ಶೋಕಿಗೆ ಈಗ ನಡೀತಾ ಇದೆ. ಏನು ಬಾಡಿಗೆಗೆ ಒಡವೆಗಳನ್ನು ತರೋದಂತೆ, ಏನು ಮುಖಗಳನ್ನು ವಿಚಿತ್ರವಾಗಿ ಸಿಂಗರಿಸೋದು, ಕೋಲುಗಳನ್ನು ಕಟ್ಟಿ ದೇವರಿಗೆ ಹೀಗೆ ಪುತ್ಥಳಿಯನ್ನಾಗಿ ಕೂರಿಸ್ತಕ್ಕಂಥದ್ದು, ಅದ್ಯಾವುದು ನೀವು ಮಾಡೋಕ್ಕೆ ಹೋಗಬೇಡಿ. ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಸರಳವಾದ ವಿಧಾನ ಅಂತ ಹೇಳಿದ್ರೆ ನೀವು ಯಾವುದೋ ಪುತ್ಥಳಿಯನ್ನು ಮಾಡಿ ಇಟ್ಕೊಳ್ಳೋದಲ್ಲ. ಸಾಮಾನ್ಯವಾದ ಕಳಶದಲ್ಲಿಯೇ ನೀವು ಪೂಜಿಸಬೇಕು. ಸಾಮಾನ್ಯವಾದ ಕಳಶದಲ್ಲಿಯೇ ಯಾವುದೇ ರೀತಿಯಾಗೂ ಅದಕ್ಕೆ ಕೋಲು ಕಟ್ಕೊಳ್ಳದೆ, ಬಿದಿರು ಕೋಲು ಕಟ್ತೀರಿ, ಟ್ವೈನ್ ದಾರ ಹಾಕಿ ಸುತ್ತೀರಿ, ಡಬ್ಬಗಳ ಮೇಲೆ ಡಬ್ಬ ಇಡ್ತೀರಿ, ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ಬೇಕು. ನೀವು ನೋಡಿ, ನೀವು ಅಷ್ಟೆಲ್ಲ ಅಲಂಕಾರ ಮಾಡಿ ಇಟ್ಕೊಂಡ್ರು ಕೊನೆಗೆ ಒಂದು ಸಣ್ಣ ಕಳಸ ಇಟ್ಟೇ ಇಡ್ತೀರ. ಯಾಕೆ ಅಂದರೆ ಮೂಲ ದೇವತೆ ಆವಾಹನೆ ಆಗ್ತಕ್ಕಂಥದ್ದು, ಮೂಲ ದೇವತೆ ಆವಾಹನೆ ಆಗ್ತಕ್ಕಂಥದ್ದು ಅದೇ ಕಳಶದಲ್ಲಿಯೇ ಹೊರತು ಆ ಪುತ್ಥಳಿಯಲ್ಲ. ಹಾಗಾಗಿ ಆ ಪುತ್ಥಳಿಯನ್ನು ಇಡಲೇಬೇಕು ಅನ್ನುವಂಥ ಗೋಜಿಗೆ ಹಲವಾರು ಜನ ಸಿಲುಕು ಹಾಕ್ಕೊಳ್ತಾ ಇದ್ದೀರಿ. ಜೊತೆಗೆ ಕೈ ಕೂಡಿಸ್ಕೊಂಡಿರಬೇಕು, ಕಾಲು ಮಡಚಿರಬೇಕು, ನಿಂತ್ಕೊಂಡಿರಬಾರ್ದು, ನಿಂತ್ಕೊಂಡಿದ್ರೆ ಮನೆಯಿಂದ ಆಚೆಗೆ ಹೊರಟು ಹೋಗ್ತಾಳೆ, ಏನೇನೋ ಕಲ್ಪನೆಗಳಿದ್ದಾವೆ ನಿಮಗೇನೆ. ಅದೆಲ್ಲವೂ ಸಹ ತಪ್ಪು. ಸಾಧಾರಣವಾಗಿ ಒಂದು ತಾಮ್ರದ ಕೊಡದಲ್ಲಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ವರಮಹಾಲಕ್ಷ್ಮಿಯನ್ನು ನೀವು ಪೂಜೆ ಮಾಡಬೇಕಾದ್ರೆ ಬೆಳ್ಳಿಯಲ್ಲಾಗಲಿ ಬಂಗಾರದ ಕಳಶದಲ್ಲಾಗಲಿ ಅಲ್ಲ ಪೂಜಿಸಬೇಕಾಗಿರ್ತಕ್ಕಂಥದ್ದು, ತಾಮ್ರದ ಕಳಶದಲ್ಲಿ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ತಾಮ್ರದ ಕಳಶದಲ್ಲಿ ಏನು ವರಮಹಾಲಕ್ಷ್ಮಿಯನ್ನು ನೀವು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಹೊರತು ಬೇರೆ ಇನ್ಯಾವುದೇ ರೀತಿಯಾದ ಬೆಳ್ಳಿ ಬಂಗಾರ ನಮ್ಮ ಹತ್ರ ದೇವರು ಕೊಟ್ಟಿದ್ದಾನೆ, ಕೊಡ್ತಾನೆ, ಒಳ್ಳೆಯದು, ಸಂತೋಷ, ಇಟ್ಕೊಳ್ಳಿ, ಬೇಡ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಂಪೂರ್ಣವಾಗಿ ತಾಮ್ರದ ಕಳಶದಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕಾಗ್ತದೆ. ತಾಮ್ರದ ಕಳಶದಲ್ಲಿ ಸಾತ್ವಿಕ ಲಹರಿಗಳು ಬೇಗ ಆವಾಹನೆ ಆಗುತ್ತೆ, ಅಟ್ರಾಕ್ಟ್ ಆಗುತ್ತೆ, ಆಕರ್ಷಣೆಗೊಳಪಡ್ತದೆ. ಹಾಗಾಗಿ ತಾಮ್ರದ ಕಳಶಗಳನ್ನು ಇಟ್ಕೊಂಡು ನೀವು ಮಾಡಿ. ಮತ್ತು ಹಲವರು ಏನು ಮಾಡ್ತಾರೆ, ಈ ಕಂತೆ ನೋಟ್ಗಳನ್ನು ತಂದಿಟ್ಟಿರ್ತಾರೆ. ಅವರವರ ಶಕ್ತಿ ಅನುಸಾರ ಚಿಲ್ಲರೆ ಕಾಸುಗಳನ್ನು ಗುಡ್ಡೆ ಇಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳಲಿಲ್ಲ ಲಕ್ಷ್ಮಿ ಮುಂದೆ ನೀವು ದುಡ್ಡನ್ನು ಇಡಿ ಅಂತ. ನೀವೇನಾದರೂ ಆ ರೀತಿಯಾಗಿಟ್ಟರೆ ರಾಹುದೋಷಗಳ ಕಾರಣವಾಗ್ತೀರಿ. ನೋಟುಗಳಿಗೆಲ್ಲ ರಾಹುಕಾರಕ. ಇನ್ನಷ್ಟು ರಾಹು ತತ್ವನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಜೊತೆಗೆ ದೃಷ್ಟಿಯನ್ನು ಬಂದುಬಿಡಿಸುತ್ತೆ. ಕೆಲವೊಬ್ಬರು ಏನು ದೊಡ್ಡದಾಗಿ ಹಾಕಿರ್ತಾರೆ, ನೋಟ್ಗಳಲ್ಲೇ ಸಿಂಗಾರ ಮಾಡಿ ಹಾಕಿರ್ತಾರೆ. ಕೆಲವು ಜನ ಪ್ರಶ್ನೆ ಕೇಳಬಹುದು, ಗುರುಗಳೇ ಅವರೆಲ್ಲ ಶ್ರೀಮಂತರು ಎಲ್ಲ ಮಾಡಿರ್ತಾರೆ, ಅವ್ರಿಗೇನು ದೋಷ ಬರಲ್ವ ಅಂತ. ನೀವು ದೂರದಿಂದ ಅವ್ರು ಶ್ರೀಮಂತಿಕನ್ನು ನೋಡ್ತಾ ಇದ್ದೀರಾ, ಹತ್ರಕ್ಕೆ ಹೋಗಿ ಅವ್ರ ಸಾಲದ ಬಡ್ಡಿ ಕಥೆ ಕೇಳಿ, ಆಗ ಗೊತ್ತಾಗುತ್ತೆ.
ಕೆಲವೊಬ್ಬರ ಆಚರಣೆ ಹೇಗಿರುತ್ತೆ ಅಂತ ಹೇಳಿದ್ರೆ ಸಾಲ ಮಾಡೇ ಜೀವನ ಮಾಡ್ತಿರ್ತಾರೆ, ನೋಡಿದ್ರೆ ದೊಡ್ಡ ಕುರ್ಚಿನಲ್ಲಿ ಇರ್ತಾರೆ. ಅದೆಷ್ಟೋ ರಾಜ ಮಹಾರಾಜರುಗಳು ಸ್ವಾತಂತ್ರ್ಯದ ನಂತರದಲ್ಲಿ ಜೀವನ ನಡೆಸೋಕ್ಕೂ ಕಷ್ಟವಾಗಿ ಎಷ್ಟೊಂದು ತಮ್ಮ ಆಸ್ತಿಗಳ ಮೇಲೆ ಸಾಲ ಮಾಡ್ಕೊಂಡದ್ದು ನಮ್ಮ ಕಣ್ಮುಂದೆನೇ ಇವತ್ತಿಗೂ ಇದೆ ಅಲ್ವಾ. ಆದರೆ ಹೆಸರಿಗೆ ಮಾಜಿ ರಾಜರು, ಮಾಜಿ ಮಹಾರಾಜರು, ಸಿಂಹಾಸನವನ್ನೇರಿದಂಥವರು, ರಾಜ್ಯದ ಪರಿಪಾಲನೆಯನ್ನು ಮಾಡಿದಂಥವರು. ಆದರೆ ಅವ್ರ ಸಾಲದ ಬಡ್ಡಿ ಮೊತ್ತ ಕೇಳಿ ಅಲ್ವಾ. ಆದರೆ ಆಚರಣೆ ಜೋರಾಗೆ ನಡೀತಾ ನಡೆಯಲ್ಲ ಅಂತಲ್ಲ, ಆದರೆ ನಿಮ್ಮ ಜೀವನದ ಸಮಸ್ಯೆ ತೀರಲ್ಲ. ಆನೆಗಾನೆದೇ ಭಾರ, ಇರುವೆಗಿರುವೆದೇ ಭಾರ. ಆನೆಗಾನೆದೇ ಕಷ್ಟ, ಇರುವೆಗಿರುವೆದೇ ಕಷ್ಟ. ಹಾಗಾಗಿ ನಿಮ್ಮ ಬದುಕುಗಳಲ್ಲಿ ನೀವು ಈ ರೀತಿಯಾದ ತಪ್ಪು ಕಾರ್ಯಗಳನ್ನು ನೀವು ಮಾಡ್ಕೊಳ್ಳೋಕ್ಕೆ ಹೋಗೋದು ಯಾವುದೇ ಕಾರಣಕ್ಕೂ ಬೇಡ. ಆಡಂಬರದ ಜೀವನ ಬೇಕಾಗಿಲ್ಲ, ಆಡಂಬರದ ಆಚರಣೆಗಳು ಬೇಕಾಗಿಲ್ಲ. ನಿಮ್ಮಿಷ್ಟ. ನಾವು ಹೇಳೋದು ನಮ್ಮ ಕೆಲಸ, ನಾವು ಹೇಳ್ತೀವಿ. ಹೇಳೋದು ನಮ್ಮ ಕೆಲಸ, ನಾವು ಹೇಳ್ತೀವಿ. ಇಲ್ಲ ನಾವು ಆಡಂಬರದಲ್ಲೇ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ. ದೇವರು ನೀವು ಎಷ್ಟು ಖರ್ಚು ಮಾಡಿ, ಎಷ್ಟು ಸಾಲ ಮಾಡಿ, ಎಷ್ಟು ಬಡ್ಡಿಗೆ ತೊಗೊಂಡು ಬಂದು ನನ್ನನ್ನು ಪೂಜಿಸ್ತಿದ್ಯಪ್ಪ ಹಾಗಾಗಿ ನಿನ್ಗೆ ಅನುಗ್ರಹ ಮಾಡ್ತೀನಿ ಅಂತ ಮಾಡಲ್ಲ. ಒಂದು ಸಾಮಾನ್ಯವಾದೊಂದು ತಾಮ್ರದ ಕಳಶದಲ್ಲಿ ನೀನಿಟ್ಟು ಅಮ್ಮ ಮಹಾಲಕ್ಷ್ಮಿ ಇಷ್ಟಿಷ್ಟು ಸ್ತೋತ್ರಗಳೆಲ್ಲ ಬೇಕಾಗಿಲ್ಲ. ಅಮ್ಮ ಮಹಾಲಕ್ಷ್ಮೀ ದೇವಿ ಕಮಲವಾಸಿನಿ ನನ್ನ ಕಷ್ಟಗಳನ್ನು ಪರಿಹರಿಸ್ತಾಯಿ, ಈ ದೀನಳಾಗಿ ನಿನ್ನ ಮುಂದೆ ಮೊರೆ ಇಡ್ತಾ ಇದ್ದೀನಮ್ಮ, ನನ್ನ ಕಷ್ಟನ ಪರಿಹಾರ ಮಾಡಮ್ಮ ಅಂತ ಹೇಳಿ ಸಾತ್ವಿಕ ಪ್ರಾರ್ಥನೆಯಿಂದ ಮಾತ್ರವೇ ನೀವು ಅಮ್ಮನವರನ್ನು ಮೆಚ್ಚಿಸಿಕೊಳ್ಳೋಕೆ ಸಾಧ್ಯ. ಇಲ್ಲ ಅಂದರೆ ಇಲ್ಲ, ಬರೆದಿಟ್ಕೊಳ್ಳಿ. ಸುಮ್ಮನೆ ಏನೋ ಮಾಡ್ತೀನಿ ಅಂದರೆ ಆಗಲ್ಲ. ನಿಮ್ಮ ಪುತ್ಥಳಿಗಳು ಇಷ್ಟವಾ, ಕಣ್ಣಿಗೆ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕಾ, ಇಟ್ಕೊಳ್ಳಿ, ನಿಮ್ಮಿಷ್ಟ. ಆದರೆ ಅದನ್ನೆಲ್ಲ ಮಾಡೋದ್ರಿಂದ ವರಮಹಾಲಕ್ಷ್ಮಿ ಒಲಿತಾಳೆ ಅಂದರೆ ಅದು ನಿಮ್ಮ ತಪ್ಪು ಭಾವನೆ. ಇನ್ನು 99 ಜನ ಇವಾಗ ತಪ್ಪೇನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ, ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತಾ ಇದ್ದೀರ. ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿ ವ್ರತವನ್ನು ಸೂರ್ಯನ ಅಡಿಯಲ್ಲಿ ಮಾಡೋ ಹಾಗೆ ಇಲ್ಲ. ಮಹಾಲಕ್ಷ್ಮಿ ಪೂಜೆಯನ್ನು ನೀವು ಮಾಡಬೇಕಾದ್ರೆ ಗೋಧೂಳಿ ಸಮಯವಾಗಿರಬೇಕು, ಸೂರ್ಯಾಸ್ತದ ಸಮಯವಾಗಿರಬೇಕು. ಸೂರ್ಯ ಅಲ್ಲಿ ಮುಳುಗುತ್ತಾ ಇರಬೇಕು, ನೀವು ಲಕ್ಷ್ಮೀ ಪೂಜೆ ಮಾಡ್ತಾ ಇರಬೇಕು. ಅದು ಬಿಟ್ಟು ರಾತ್ರಿಯೆಲ್ಲ ಕೂತು, ಕೆಲವೊಬ್ಬರ ಮನೇಲಿ ಗಮನಿಸಿದ್ದೀವಿ, ಸ್ವಾಮಿಗಳೇ ರಾತ್ರಿಯೆಲ್ಲ ಕೂತು ಒಬ್ಬಟ್ಟು ತಟ್ತೀವಿ, ಬೆಳಗ್ಗೆ 3 ಗಂಟೆಗೆ ಪೂಜೆ ಮಾಡಿಬಿಡ್ತೀವಿ. ಅದು ಹಾಗಾಗೋದೇ ಇಲ್ಲ. ವ್ರತವನ್ನು ಮಾಡುವಂತಹವರು, ದೇಹದಲ್ಲಿ ಶಕ್ತಿ ಇರತಕ್ಕಂಥವರು, ನೀವು ಯಾವ ರೀತಿಯಾದಂತಹ ವಿಧಿವಿಧಾನವನ್ನು ಅನುಸರಿಸಬೇಕು, ಯಾವ ರೀತಿಯಾಗಿ ನಿಮ್ಮ ಜೀವನದ ಕಷ್ಟಗಳನ್ನು ಕಳ್ಕೊಳ್ಬೇಕು ಅಂದರೆ ಬೆಳಗ್ಗಿನಿಂದ ಸಂಜೆಯವರೆಗೂ ಉಪವಾಸವಿದ್ದು ನಾನಾ ಸಿಹಿ ಭಕ್ಷ್ಯವನ್ನು, ಖಾದ್ಯವನ್ನು ಅಮ್ಮನವರಿಗೆ ಮಾಡಿ ಸಂಜೆ ನೈವೇದ್ಯದ ನಂತರ, ಅಮ್ಮನವರ ಊಟದ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ವಾಡಿಕೆ. ಅದು ಬಿಟ್ಟು ನಿಮ್ಮಿಷ್ಟ ಬಂದ ಹಾಗೆ ಮಠ ಮಧ್ಯಾಹ್ನ ಪೂಜೆ ಮಾಡ್ಕೊ. ಈಗ ಅದೇ ರೀತಿಯಾಗಿ ಪುರೋಹಿತರು ಮಾಡಿಸ್ತಾ ಇದ್ದಾರೆ. ನಿಮ್ಮ ತಪ್ಪು ಅಂತ ನಾನು ಹೇಳಲಾರೆ. ನಿಮಗೆ ಬುದ್ಧಿ ಇಲ್ಲ ಸರಿ, ಗೊತ್ತಿಲ್ಲ ಸರಿ, ನೆನ್ನೆ ಮೊನ್ನೆಯಿಂದ ಆಚರಣೆ ಶುರು ಮಾಡಿದ್ದೀರಿ ಸರಿ. ಅನಾದಿ ಕಾಲದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರೋ ಪುರೋಹಿತ ವರ್ಗಕ್ಕೆ ಏನಾಗಿದೆ? ಬುದ್ಧಿ ಹೇಳಬೇಕಲ್ವಾ? ಕೆಲವೊಬ್ಬರು ಪಾಪ ಹೇಳ್ತಾರೆ, ಕೇಳೋಕೆ ನೀವು ರೆಡಿ ಇರಲ್ಲ. ಸ್ವಾಮಿಗಳು ಅಯ್ಯೋ ನಮಗೆ ಸಾಯಂಕಾಲ ಆಗೋದಿಲ್ಲರಿ, ಮನೆಗೆ ಅರ್ಶಿನ ಕುಂಕುಮ ತೊಗೊಂಡು ಹೋಗೋಕೆ ಹೆಂಗಸರು ಬರ್ತಾರೆ, ಬೆಳಗ್ಗೆ ಮಾಡಿಕೊಟ್ಬಿಡಿ ನೀವು. ಹೇಳಿದರೂ ಕೇಳದೇ ಇರೋ ಜನ ಇದ್ದಾರೆ. ಕೆಲವೊಬ್ಬರು ಹೇಳಲ್ಲ, ಕೆಲವೊಬ್ಬರು ಹೇಳಿದರೂ ಕೇಳಲ್ಲ. 2 ಜನರ ನೇರ ತಪ್ಪು ಇದರಲ್ಲಿ ಇರ್ತಕ್ಕಂಥದ್ದು. ನಮ್ಮ ಈ ಕಾರ್ಯಕ್ರಮದ ವಿಡಿಯೋವನ್ನು ನೋಡಿ ಯಾರಾದರೂ ಪರಿವರ್ತನೆಯನ್ನು ಮಾಡಿಕೊಂಡು ಇಲ್ಲಪ್ಪ ಶಾಸ್ತ್ರಾನುಮೋದನೆಯ ಪ್ರಕಾರವಾಗಿಯೇ ನಾನು ಮಾಡ್ತೀನಿ ಅನ್ನೋ ಹಾಗಿದ್ರೆ ಮಾಡಿ, ನಿಮ್ಮ ಬದುಕಿನಲ್ಲೂ ಸಹ ಎಲ್ಲ ವಿಧವಾದ ಏಳಿಗೆಯನ್ನು ಕಂಡುಕೊಳ್ಳಿ. ಹಲವು ಜನರಿಗೆ ಹಲವು ಅನುಮಾನಗಳಿದ್ದಾವೆ. ಏನೇನು ವಸ್ತುಗಳನ್ನು ಕಳಸದಲ್ಲಿ ಹಾಕಬೇಕು ಮತ್ತು ಮುಟ್ಟಾದರೆ ನಾವು ಇದನ್ನೆಲ್ಲ ಮಾಡಬಹುದಾ ಅನ್ನುವಂಥ ಹಲವು ಪ್ರಶ್ನೆಗಳಿದ್ದಾವೆ. ಅದನ್ನೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.